ಹಾಯ್ ಫ್ರೆಂಡ್ಸ್, ಧೃತಿ ಎನ್ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಖುಷಿಯಲ್ಲಿದ್ವಿ. ಯಾಕಪ್ಪ ಅಂತ ಹೇಳಿದರೆ ನಮ್ಮೂರಲ್ಲಿ ಇವತ್ತು ಹೊರಬೀಡು ಮಾಡ್ತಾಯಿದ್ವಿ. ಹೊರಗಡೆ ಹೋಗಿಬಿಟ್ಟು ಬೀಡು ಬಿರೋದಕ್ಕೇ ಹೊರಬೀಡು ಅಂತ ಹೇಳಿ ಕರಿತೀವಿ. ಹಾಗೆಯೇ ಈ ದಿನ ಬಂದು ಗಾಳಿ ದೇವ್ರಿಗೆ ಪೂಜೆ ಮಾಡಿ ನ್ಯಾಚುರಲ್ ಆಗಿ ತಂಗಟೆ ಗಿಡದ ಕೆಳಗಡೆ ಊರಿನ ಜನ ಎಲ್ಲ ಸೇರಿ ಗುಡಿ ಮಾಡಿಬಿಟ್ಟು ಕುರಿ ಅಥವಾ ಕೋಳಿ ಅವ್ರಿಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಕೊಯ್ದುಬಿಟ್ಟು ಶಾಂತಿ ಮಾಡ್ಕೊಂಡು ಬರ್ತಾರೆ. ಹಾಗೆಯೇ ಇದು ಆಗಿನ ಕಾಲದಿಂದನೂ ನಡ್ಕೊಂಬಂದಿರೋದು. ಕೆಲವು ಕಡೆ ಹೊರಬೀಡು ಅಂತ ಮಾಡ್ತಾರೆ, ಕೆಲವು ಕಡೆ ಆಷಾಢ ಮಾರಮ್ಮ ಅಂತ ಹೇಳಿಬಿಟ್ಟು ಮಾಡ್ತಾರೆ. ಇದು ಹೊರಬೀಡು ಬಂದು ಆಷಾಢ ಟೈಮಲ್ಲೇ ಮಾಡೋದು. ಬಂದು ಪುಟ್ಟಿಯಲ್ಲಿ ಸಾಮಾನು, ಅಡುಗೆಗೆ ಬೇಕಾಗಿರೋ ಸಾಮಾನೆಲ್ಲ ತೊಗೊಂಡ್ಬಿಟ್ಟು ಊರ ದೇವ್ರಿಗೆ ಹೋಗಿಬಿಟ್ಟು ಪೂಜೆ ಮಾಡಿಸ್ಕೊಂಡು ತೀರ್ಥ ಹಾಕ್ಸಿ ನಂತರ ಊರು ಹೊರಗಡೆ ಹೋಗಿ ಈ ರೀತಿ ಎಲ್ಲ ಪೂಜೆ ಮಾಡ್ಕೊಂಡು ಬರೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇದು ಬಂದುಬಿಟ್ಟು ಈ ಟೈಮಲ್ಲಿ ತುಂಬಾ ಗಾಳಿ ಬೀಸ್ತಾ ಇರುತ್ತೆ. ಪಶ್ಚಿಮದಿಂದ ಪೂರ್ವಕ್ಕೆ ವಿಪರೀತ ಗಾಳಿ ಬೀಸ್ತಾ ಇರುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ಎಲ್ಲ ಅಡುಗೆ ಮಾಡ್ಕೊಂಬಿಟ್ಟು ತಿಂದು ಅಲ್ಲೇ ಪಾತ್ರೆ ಎಲ್ಲ ತೊಳ್ಕೊಂಡು ಬರಬೇಕು. ಏನು ಅಡುಗೆ ವಾಪಸ್ ತರೋ ಹಾಗಿಲ್ಲ. ಇದು ಒಂಥರ ಸಂಪ್ರದಾಯ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇವತ್ತಂತೂ ನಾವು ತುಂಬಾ ಖುಷಿಯಾಗಿದ್ವಿ. ಯಾಕಪ್ಪ ಅಂತ ಹೇಳಿದ್ರೆ ಫ್ಯಾಮಿಲಿ ಮತ್ತು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಇದೊಂದು ಒಳ್ಳೆ ಸಮಯ ಅಂತಲೇ ಹೇಳ್ಬೋದು. ನಾವು ಕಬಾಬ್ ಎಲ್ಲ ಮಾಡ್ಕೊಂಡಿದ್ವಿ. ಕಬಾಬ್ ಮಾಡ್ಕೊಂಡ್ಬಿಟ್ಟು ತಂದೂರಿ ಚಿಕನ್ನು, ಚಿಲ್ಲಿ ಅಂದರೆ ಇದು ಫ್ರೈ ಮಾಡ್ಕೊಂಡಿದ್ವಿ, ಚಿಕನ್ ಫ್ರೈ ಮತ್ತು ಸಾಂಬಾರು, ರೈಸು, ಚಪಾತಿ ಎಲ್ಲ ಮಾಡ್ಕೊಂಡಿದ್ವಿ. ನಮ್ಮ ಹೊಲದ ಹತ್ರ ತುಂಬಾ ಫೆಸಿಲಿಟೀಸ್ ಇದೆ. ಮುಂಚೆನೇ ನಾವು ಹೋಗ್ಬಿಟ್ಟು ಗುಡ್ಲು ಹಾಕಿ ಬಂದಿದ್ವಿ ಇದಕ್ಕೆ ಅಂತಲೇ ಮುಂಚೆನೇ. ಹಾಗೆ ಇವತ್ತು ಅಲ್ಲೇ ಮಾಡೋಕ್ಕಾಗುತ್ತೆ ಅಂತ ಹೇಳಿ ಯಾರ್ಯಾರಿಗೆ ಅಂದರೆ ಊರಿನ ಜನ ಅವ್ರಿಗೆ ಎಲ್ಲೆಲ್ಲಿ ವ್ಯವಸ್ಥೆ ಆಗುತ್ತೋ ಅಲ್ಲಲ್ಲಿ ಮಾಡ್ಕೊತಾರೆ. ಹಾಗಾಗಿ ನಾವು ನಮ್ಮ ಹೊಲದಲ್ಲೇ ಮಾಡೋಣ ಅಂತ ಹೇಳಿ ನಾವೆಲ್ಲನೂ ರೆಡಿ ಮಾಡ್ಕೊಂಡಿದ್ವಿ. ನೋಡಿ, ತಂದೂರಿ ಮಾಡೋಣ ಅಂತ ಹೇಳಿ ಮಸಾಲೆ ಎಲ್ಲ ಹಚ್ಚಿ ಒಂದು 30 ಮಿನಿಟ್ಸ್ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ವಿ. ಮಕ್ಕಳು ತುಂಬಾ ಹಠ ಮಾಡ್ತಾಯಿದ್ರು ಬೇಗ ಮಾಡಿ ಅಡುಗೆ ಅಂತ ಹೇಳಿ. ಯಾಕಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಆಟ ಆಡಿಸ್ಬೇಕಿತ್ತು. ಅಷ್ಟರಲ್ಲಿ ನೋಡಿ ತಂದೂರಿ ಎಲ್ಲ ಇದು ಒಲೆ ಮೇಲೆ ಮಾಡೋಣ ಅಂತ ಹೇಳಿ ಒಂದು ಒಲೆ ರೆಡಿ ಮಾಡ್ಕೊಂಡ್ವಿ ಹೊಲದಲ್ಲೇ. ಈ ರೀತಿ ಒಲೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಸೌದೆ ತಂದು ನೋಡಿ ಎಷ್ಟು ಚೆನ್ನಾಗಿದೆ. ಮಕ್ಕಳು ವೆಯ್ಟ್ ಮಾಡ್ತಾಯಿದ್ರು. ಹಾಗಾಗಿ ಬೇಗನೆ ಬೇಯಿಸ್ಬಿಟ್ಟು ಅವರಿಗೂ ಕೊಟ್ವಿ. ಅವರು ತಿಂದ್ಬಿಟ್ಟು ತುಂಬಾ ಎಂಜಾಯ್ ಮಾಡಿದ್ರು. ಹಾಗೆಯೇ ಅಡುಗೆ ಎಲ್ಲ ರೆಡಿ ಆದ ನಂತರ ಊಟ ಮಾಡ್ಕೊಂಡ್ವಿ ಫ್ರೆಂಡ್ಸ್. ಊಟ ಮಾಡಿಕೊಂಡು ಒಂದು ಸರಿ ಎಲ್ಲನೂ ಹೊಲ ಎಲ್ಲ ನಾವು ಕಲ್ಲಂಗಡಿ ಪ್ಲಾಟ್ ಹಾಕಿದ್ದೀವಿ. ಇನ್ನೇನು ಕಟಾವಿಗೆ ಬಂದಿತ್ತು ಬೆಳೆ ಬಂದುಬಿಟ್ಟು. ಹಾಗಾಗಿ ಎಲ್ಲರೂ ಒಂದು ಸರಿ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿ ನೋಡ್ಕೊಂಬಂದ್ವಿ. ಮತ್ತು ಊಟ ಎಲ್ಲ ಆದ ನಂತರ ಕಸ ಮುಸ್ರೆ ಎಲ್ಲ ಸುತ್ತ ಹಾಕಿಬಿಟ್ಟು ಬರೋದು. ಇದು ಒಂದು ಕಲ್ಚರ್ ಅಂತಲೇ ಹೇಳ್ಬೋದು. ಹಳ್ಳಿ ಸೈಡಲ್ಲಿ ಎಲ್ಲ ಕಡೆನೂ ಮಾಡ್ತಾರೆ. ಒಂದು ಕಡೆ ಹೊರಬೀಡು ಅಂತ ಮಾಡಿದ್ರೆ ಮತ್ತೊಂದು ಕಡೆ ಆಷಾಢ ಮಾರಮ್ಮ ಅಂತ ಹೇಳಿ ಮಾಡ್ತಾರೆ. ನಿಮ್ಮೂರಲ್ಲಿ ಯಾವ ಥರ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸ್ಕೊಡಿ. ಹಾಗೆಯೇ ನಮ್ಮ ದಿನ ಹೀಗಿತ್ತು ಫ್ರೆಂಡ್ಸ್. ನೀವೂ ನೋಡಿ ಫ್ಯಾಮಿಲಿ ಮತ್ತು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. ನಮ್ಮದು ಬಂದುಬಿಟ್ಟು ನೋಡಿ ಈ ರೀತಿ ಎಲ್ಲನೂ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಇವತ್ತು. ಹಾಗೆ ತುಂಬ ಮಳೆ ಬರೋ ಹಾಗಿತ್ತು ಫ್ರೆಂಡ್ಸ್. ಹಾಗಾಗಿ ನಾವು ಬಂದುಬಿಟ್ಟು ಬೇಗನೆ ಹೊರಡೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೊಂಡ್ವಿ. ಅಲ್ಲೇ ಪಾತ್ರೆ ಎಲ್ಲ ತೊಳ್ಕೊಂಬಿಟ್ಟು ಕಟ್ಟಿ ಎಲ್ಲ ಇಟ್ಕೊಂಡ್ವಿ. ಇನ್ನೇನು ಹೊರಡಿಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಮಕ್ಕಳು ಬೇರೆ ಇದ್ದರು ಅಂತಾನೆ ಮಧ್ಯಾಹ್ನನೇ ಹೊರಟು ಬಂದ್ವಿ. ಅಲ್ಲೆಲ್ಲ ಮಾಡ್ಕೊಂಬಿಟ್ಟು ಮನೆ ಹತ್ರ ಬಂದುಬಿಟ್ಟು ಮಕ್ಕಳು ಹಠ ಮಾಡ್ತಿದ್ರು ಅಂತ ಹೇಳಿ ಡ್ರ್ಯಾಗನ್ ಫ್ರೂಟ್ಸ್ ತಂದಿದ್ವಿ. ಅದನ್ನೆಲ್ಲ ಕಟ್ ಮಾಡಿದ್ವಿ. ಹೊಲದಿಂದ ಕಲ್ಲಂಗಡಿ ತಂದಿದ್ವಿ. ಈ ರೀತಿ ಇದೆ ನೋಡಿ ಪ್ರೆಸೆಂಟು. ಎಲ್ಲರೂ ಫುಲ್ ಎಂಜಾಯ್ ಮಾಡ್ಕೊಂಡು ಎಲ್ಲ ತಿಂದು ನಮ್ಮ ದಿನ ಹೀಗಿತ್ತು ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್, ಶೇರ್ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮಕ್ಕಳು ನೋಡಿ ಯಾವ ರೀತಿ ಆಟ ಆಡ್ತಿದ್ದಾರೆ ಅಂತ ಹೇಳಿ. ನಮ್ಮ ನಾದಿನಿ ನಮ್ಮ ಮಗಳು ಇಲ್ಲಿ ಆಟ ಆಡ್ತಿರೋದು ನೋಡಿ. ಅವ್ರ ಖುಷಿ ಮುಂದೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಇರ್ತಾರೆ. ಮಕ್ಕಳಲ್ಲಿ ನಾವೂ ಒಬ್ಬರಾಗಬೇಕು ಅಂತ ಅನಿಸುತ್ತೆ ಫ್ರೆಂಡ್. ಅವ್ರ ಮುಗ್ಧತೆ ನಮಗೆ ತುಂಬಾ ಏನೋ ಒಂಥರ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳು ಮನೇಲಿದ್ದರೆ ಏನೋ ಒಂಥರ ಸಂತೋಷ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.